ಸ್ನೇಹಿತರೆ ನಮಸ್ಕಾರ. ಭಾರತೀಯ ರಕ್ಷಣಾ ವಲಯದಲ್ಲಿ ಈಗ ಹೊಸ ಇತಿಹಾಸ ಸೃಷ್ಟಿಯಾಗಿದೆ. ಶತ್ರುಗಳ ನಿದ್ದೆಗೆಡಿಸಲು ಭಾರತದ ಖಾಸಗಿ ರಂಗದ ಕಂಪನಿಯೊಂದು ಅತ್ಯಂತ ವಿನಾಶಕಾರಿ ರಾಕೆಟ್ ವ್ಯವಸ್ಥೆಯನ್ನು ಯಶಸ್ವಿಯಾಗಿ ಪರೀಕ್ಷಿಸಿದೆ. ಅದರ ಹೆಸರೇ ಸೂರ್ಯಾಸ್ತ್ರ. ರಕ್ಷಣಾ ವಿಶ್ಲೇಷಕರು ಇದನ್ನು ಕಡಿಮೆ ವೆಚ್ಚದ ಬ್ರಹ್ಮೋಸ್ ಎಂದು ಕರೆದಿದ್ದಾರೆ. ಹೌದು, ಯುದ್ಧ ಭೂಮಿಯಲ್ಲಿ ಭಾರತದ ಶಕ್ತಿ ಈಗ 10ರಷ್ಟಾಗಿದೆ. ಪುಣೆ ಮೂಲದ ಖಾಸಗಿ ರಕ್ಷಣಾ ಸಂಸ್ಥೆಯಾದ ನಿಬೇಲ್ ಲಿಮಿಟೆಡ್ ಅಭಿವೃದ್ಧಿಪಡಿಸಿರುವ ಈ ಸೂರ್ಯಾಸ್ತ್ರ ಯೂನಿವರ್ಸಲ್ ರಾಕೆಟ್ ಲಾಂಚರ್ ಸಿಸ್ಟಮ್ ಭಾರತದ ರಕ್ಷಣಾ ರಂಗದಲ್ಲಿ ಖಾಸಗಿ ವಲಯದ ಕ್ರಾಂತಿಗೆ ಸಾಕ್ಷಿಯಾಗಿದೆ. ಇತ್ತೀಚೆಗೆ ನಡೆದ ಇದರ ಪರೀಕ್ಷೆಯಲ್ಲಿ 2 ಗೈಡೆಡ್ ರಾಕೆಟ್ಗಳನ್ನು ಉಡಾಯಿಸಲಾಯಿತು. ಒಂದು 150 ಕಿಲೋಮೀಟರ್, ಮತ್ತೊಂದು ಬರೋಬ್ಬರಿ 300 ಕಿಲೋಮೀಟರ್ ದೂರದ ಗುರಿಯನ್ನು ಅತ್ಯಂತ ನಿಖರವಾಗಿ ಧ್ವಂಸಗೊಳಿಸಿ ಇಡೀ ವಿಶ್ವವೇ ಬೆರಗಾಗುವಂತೆ ಮಾಡಿದೆ. ಇದನ್ನು ಕಡಿಮೆ ವೆಚ್ಚದ ಬ್ರಹ್ಮೋಸ್ ಅಂತ ಕರೀತಾರೆ. ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ಷಿಪಣಿ ಅತ್ಯಂತ ಶಕ್ತಿಶಾಲಿ, ಆದರೆ ಅದು ತುಂಬ ದುಬಾರಿ. ಯುದ್ಧ ದೀರ್ಘಕಾಲ ನಡೆದಾಗ ಪ್ರತಿ ಬಾರಿ ಕೋಟ್ಯಾಂತರ ರೂಪಾಯಿ ಬ್ರಹ್ಮೋಸ್ ಕ್ಷಿಪಣಿಯನ್ನೇ ಬಳಸಲಿಕ್ಕೆ ಸಾಧ್ಯ ಆಗೋಲ್ಲ. ಅಲ್ಲಿಗೆ ಬೇಕು ಈ ಸೂರ್ಯಾಸ್ತ್ರ. ಇದು ಬ್ರಹ್ಮೋಸ್ನಷ್ಟೇ ಅಪ್ರತಿಮ ನಿಖರತೆಯೊಂದಿಗೆ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಶತ್ರುಗಳ ನೆಲೆಗಳನ್ನು ಧೂಳಿಪಟ ಮಾಡಬಲ್ಲದು. ಅಂದರೆ ಭಾರತದ ಯುದ್ಧ ಸಾಮರ್ಥ್ಯದ ಬಜೆಟ್ ಈಗ ಶತ್ರುಗಳಿಗೆ ಮಾರಕವಾಗಲಿದೆ. ಈ ಸೂರ್ಯಾಸ್ತ್ರ ವ್ಯವಸ್ಥೆಯ ಅತಿದೊಡ್ಡ ಪ್ಲಸ್ ಪಾಯಿಂಟ್ ಅಂದರೆ ಇದರ ಬಹುಮುಖತೆ. ಒಂದೇ ಒಂದು ಲಾಂಚರ್ ಬಳಸಿ ಭಾರತೀಯ ಸೇನೆ ಏನೇನೆಲ್ಲ ಮಾಡ್ಬೋದು ಗೊತ್ತಾ? ಅಲ್ಪ ದೂರದ ಸ್ಯಾಚುರೇಷನ್ ರಾಕೆಟ್ಗಳನ್ನು ಹಾರಿಸಬಹುದು, 150 ಕಿಲೋಮೀಟರ್ ದೂರದ ಗೈಡೆಡ್ ಫಿರಂಗಿ ರಾಕೆಟ್ಗಳನ್ನು ಉಡಾಯಿಸಬಹುದು, 300 ಕಿಲೋಮೀಟರ್ ದೂರದ ಶತ್ರು ಕ್ಯಾಂಪ್ಗಳ ಮೇಲೆ ತಾಂತ್ರಿಕ ರಾಕೆಟ್ ದಾಳಿ ನಡೆಸಬಹುದು. ಅಷ್ಟೇ ಅಲ್ಲ, ಆಧುನಿಕ ಯುದ್ಧದ ಟ್ರೆಂಡ್ ಆಗಿರುವ ಲಾಯ್ಟರಿಂಗ್ ಮ್ಯುನಿಷನ್ಸ್ ಅಂದರೆ ಆತ್ಮಹತ್ಯಾ ಡ್ರೋನ್ಗಳನ್ನು ಸಹ ಇದೇ ಲಾಂಚರ್ನಿಂದ ಆಪರೇಟ್ ಮಾಡಬಹುದು. ಸೂರ್ಯಾಸ್ತ್ರದ ಆಗಮನದೊಂದಿಗೆ ಭಾರತ ಈಗ ಯುದ್ಧ ಭೂಮಿಯಲ್ಲಿ ತ್ರಿಶೂಲ ತಂತ್ರ ಅಥವಾ ತ್ರಿಸ್ತರೀಯ ದಾಳಿ ಈ ನೀತಿಯನ್ನು ರೂಪಿಸಿಕೊಳ್ಳಬಹುದು. ಮೊದಲನೇದಾಗಿ ಅತ್ಯಂತ ಬಲಿಷ್ಠ ಶತ್ರು ನೆಲೆಗಳಿಗೆ ಬ್ರಹ್ಮೋಸ್, ಎರಡನೇದಾಗಿ ಮಧ್ಯಮ ಮತ್ತು ದೂರದ ನಿಖರ ದಾಳಿಗಳಿಗೆ ಈ ಹೊಸ ಸೂರ್ಯಾಸ್ತ್ರ, ಮೂರನೆಯದಾಗಿ ಶತ್ರುಗಳ ಮೇಲೆ ರಾಕೆಟ್ಗಳ ಮಳೆಗೆರೆಯಲು ನಮ್ಮ ಹೆಮ್ಮೆಯ ಪಿನಾಕ ರಾಕೆಟ್ ಸಿಸ್ಟಮ್. ಈ ಮೂರರ ಕಾಂಬಿನೇಷನ್ ಭಾರತೀಯ ಸೇನೆಗೆ ಗಡಿಯಲ್ಲಿ ಅಖಂಡ ಪ್ರಾಬಲ್ಯವನ್ನು ತಂದುಕೊಡುತ್ತೆ. ವಿಶೇಷ ಅಂದರೆ ಈ ಸಿಸ್ಟಮ್ನ ತಂತ್ರಜ್ಞಾನದಲ್ಲಿ ಇಸ್ರೇಲ್ನ ಸಹಾಯ ಇದ್ದರೂ ಇದರ ಸಂಪೂರ್ಣ ಉತ್ಪಾದನೆ, ಲಾಂಚರ್ ಇಂಟಿಗ್ರೇಷನ್ ಮತ್ತು ಇದರ ಹೊತ್ತೊಯ್ಯುವ BEML ತತ್ರ ಮಿಲಿಟರಿ ಟ್ರಕ್ಗಳು 100ಕ್ಕೆ 100ರಷ್ಟು ಮೇಕ್ ಇನ್ ಇಂಡಿಯಾ ಅಡಿಯಲ್ಲೇ ಭಾರತದಲ್ಲೇ ತಯಾರಾಗಿವೆ. ಭಾರತ ರಕ್ಷಣಾ ರಂಗದಲ್ಲಿ ಸ್ವಾವಲಂಬಿಯಾಗ್ತಾ ಇರೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕೇ? ಭಾರತದ ಈ ಹೊಸ ಶಕ್ತಿಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ನಮಗೂ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್.